8th ವಂಡರ್ ಅಂತ ಕರೀತಾರೆ. ನೀನ್ ಏನೇ ಮಾಡು, ಇವತ್ತು ನೀನ್ ಫಾಲ್ಸ್ ನೋಡಕ್ಕಾಗಲ್ಲ, ಮನೆಗೆ ಹೋಗು ಅಂತ. ಕ್ಯಾನ್ ಯು ಗೈಸ್ ಸೀ ದಿಸ್ ಪ್ಲೇಸ್? ಇಲ್ಲಿ ನೋಡಿ, ಇವ್ರ ತರ ನಾವು ಹೆಡ್ಲೈಟ್ ಹಾಕೊಂಡು ಬರ್ಬೇಕಿತ್ತು. ಕೋಕ್ ತಗೊಂಡ್ವಿ ನೋಡಿ, ಎಷ್ಟು ಮೌಂಟೇನ್ ಇಂದ ಕೂತ್ಕೊಂಡಿದೆ ಅದು. 3 miles ಮುಂದೆ. ಇದೇ ತರ ಬ್ಯೂಟಿಫುಲ್ ಟಿಪ್ಸ್ ಮಾಡೋಣ ಫ್ಯೂಚರ್ ಅಲ್ಲಿ ಅಂತ. ಫ್ರೈಯಿಂಗ್ ಫನ್ ಟ್ರೈಲ್ ಅಂತ, ಇಲ್ಲಾಂದ್ರೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಪಂಪಾಸ್ ಹೆಲ್ ತರನೇ ಇದೆ ಆಕ್ಚುಲಿ. ನಾನು ಕುದಿಯೋದು ಅಲ್ಲೂ ಸೌಂಡ್ ಇಲ್ಲ, ಕುದಿತಿದೆ ಇಲ್ಲಿ. ಇಲ್ಲಿ ಫುಲ್ ರೆಡಿ ಆಗ್ಬಿಟ್ಟಿದ್ದಲ್ಲ. ಇಬ್ರು ರೆಡಿ ಆದ್ವಿ. ಇವಾಗ ಇಲ್ಲಿಂದ ಬರ್ನಿ ಫಾಲ್ಸ್ ಹೊರಡ್ತೀವಿ. ಯಾರನ್ನೋ ಪೊಲೀಸ್ ಹಿಡ್ತಿದ್ದಾರೆ ಇಲ್ಲೆಲ್ಲ. ಹಿಂಗೆ ಲೈಕ್ ಹಿಂದೆ ಬರ್ತಿರ್ತಾರೆ. ನಾವೇನಾರು ಸ್ಪೀಡ್ ಏನಾರು ಜಾಸ್ತಿ ಹೋದ್ರೆ ಇಲ್ಲ ಏನಾರು ಮಿಸ್ಟೇಕ್ ಮಾಡಿದ್ರೆ ಹಿಂಗೆ ಲೈಟ್ಸ್ ಹಾಕೊಳ್ತಾರೆ. ನಾವು ಸೈಡಲ್ಲಿ ಪಾರ್ಕ್ ಮಾಡ್ಕೋಬೇಕು. ಬರ್ನಿ ಫಾಲ್ಸ್ ಹತ್ರ ಬಂದ್ವಿ. ಈ ಬರ್ನಿ ಫಾಲ್ಸ್ ಎಷ್ಟು ಫೇಮಸ್ ಮಾಡಿದ್ದಾರೆ ಅಂತ ಅಂದ್ರೆ, ಫೋಮೋ ತರ ಇದನ್ನ 8th ವಂಡರ್ ಅಂತ ಕರೀತಾರೆ. ಸೊ ಆ ಹೈಪಿಂದಾಗಿ ರಿಸರ್ವೇಶನ್ ಇಲ್ಲದೆ ಇದ್ದಿದ್ದು ಇವಾಗ ರಿಸರ್ವೇಶನ್. ವೀಕೆಂಡ್ಸ್ ಎಲ್ಲ ಬಂದ್ರೆ ಮತ್ತೆ ಪೀಕ್ ಡೇಸ್ ಬಂದ್ರೆ ರಿಸರ್ವೇಶನ್ ಬೇಕಂತೆ. ಸೊ ನಾವು ಆನ್ಲೈನಲ್ಲೆಲ್ಲ ರಿಸರ್ಚ್ ಮಾಡಿ ಅದಕ್ಕೆ ಹೇಗೆ ಹೋಗೋದು ಅಂತ ಇನ್ನೊಂದು ಎಂಟ್ರೆನ್ಸ್ ರಿವರ್ ಆಪೋಸಿಟ್ ಸೈಡ್ ಇಂದ ಬಂದು ಈ ಪ್ಲೇಸ್ ನ ನೋಡ್ತೀವಿ ನಾವು. ಇವಾಗ ಅಲ್ಲಿ ಹೋಗ್ತಿದೀವಿ. ನೋಡೋಣ ಇಫ್ ಯು ಆರ್ ಲಕ್ಕಿ ಟು ಸೀ ಇಟ್. ಆಕ್ಚುಲಿ ಇವ್ನು ಪ್ಲಾನ್ ಮಾಡಿದ ಟ್ರಿಪ್ ಬರ್ನಿ ಫಾಲ್ಸ್ ನೋಡ್ಬೇಕು ಅಂತಾನೆ. ಒಂದೇ ಒಂದು ಕ್ವಶನ್ ಇದ್ದದ್ದು, ಈ ರಿವರ್ ನ ಹೆಂಗ್ ಕ್ರಾಸ್ ಮಾಡೋದು ಅಂತ. ಇಲ್ಲಿ ಆಲ್ರೆಡಿ ಒಂದು ಬ್ರಿಡ್ಜ್ ಇದೆ. ಐ ಆಮ್ ಹೋಪಿಂಗ್ ವಿ ವಿಲ್ ಬಿ ಏಬಲ್ ಟು ಸಿ ದ ಫಾಲ್ಸ್ ಟುಡೇ. ನಾನು ಲೇಟೆಸ್ಟ್ ಗೂಗಲ್ ರಿವ್ಯೂಸ್ ನೋಡಿದ್ರೆ ಈ ಪ್ಲೇಸ್ ಬಗ್ಗೆ, ಇಲ್ಲಿ ರೇಂಜರ್ಸ್ ಅಂದ್ರೆ ಫಾರೆಸ್ಟ್ ಆಫೀಸರ್ ಇರ್ತಾರಲ್ಲ, ಅವ್ರ ತರ ರೇಂಜರ್ಸ್ ಅಂತಾರೆ. ಅವರು ನಮ್ಮ ಯಾವುದೇ ಫಾಲ್ಸ್ ಎಂಟ್ರಿಗೆ ಬಂದು ಟಿಕೆಟ್ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಬಿಡೋದು. ಸೊ ದೇ ಆರ್ ಲೈಕ್ ರೀಸೆಂಟ್ ಚೇಂಜಸ್ ಇಂದ ದೇ ಆರ್ ಸೋ ರೂಡ್, ಬಿಡ್ತಿಲ್ಲ ಅಂತೆಲ್ಲ ಕಮೆಂಟ್ ಇತ್ತು. ನಾವ್ ಅದಕ್ಕೆ ಏನೇನು ಆಪ್ಷನ್ ಇದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ವಿ. ನಾವು ಟ್ರೈ ಮಾಡೋಣ ಅಂತ ಹೋದ್ವಿ, ಬಿಡ್ತಾರೇನೋ ಅಂತ. ಶಿ ವಾಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಕೇಳ್ದೆ ನಾನು, ಯಾವ್ದಾದ್ರು ಟ್ರೈಲ್ ಇಂದ ಏನಾದ್ರು ಹೋಗುತ್ತಾ, ಬೇರೆ ಕಡೆ ದಾರಿ ಇದೆಯಾ ಅಂದ್ರೆ, ನೀನ್ ಏನೇ ಮಾಡು, ಇವತ್ತು ನೀನ್ ಫಾಲ್ಸ್ ನೋಡಕ್ಕಾಗಲ್ಲ, ಮನೆಗೆ ಹೋಗು ಅಂತ ಹೇಳಿ ಕಳ್ಸಿದ್ವಿ. ನಾನು ಅವಳ ಮೇಲೆ ಹಠಕ್ಕೋಸ್ಕರನಾದ್ರೂ ಈ ಫಾಲ್ಸ್ ನ ನೋಡ್ಬೇಕು ಅಂತ ಬಂದಿದ್ದೀನಿ. ಇದೆಂತ ಕಾಮಿಡಿ ಅಂದ್ರೆ, ರೇಂಜರ್ ಅಲ್ಲೇ ನಿಂತಿರೋದು ಅಂಡ್ ಸಿ ವಿ ಗಾಟ್ ಈಸಿ ಆಕ್ಸೆಸ್. ಯಾಕೋ ಲಕ್ ನಮ್ ಫೇವರ್ ಅಲ್ಲಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಅವಳ ಎದುರುಗಡೆನೆ ಹೋಗ್ಬೇಕು. ಕಾಣ್ದಂಗೆ ಹೋಗ್ತೀವಿ, ಹಿಂದೆ ತಿರುಗ್ದಂಗೆ. ಬೆಟ್ಬೇಕು ಹೋಗೋಣ. ಐ ಥಿಂಕ್ ವಿ ಮೇಡ್ ಇಟ್. ಗೊತ್ತಿಲ್ಲ ಎಲ್ಲಿ ಎಂಟ್ರಿ ಆಯ್ತಂತ. ಇದೆ ಬರ್ನಿ ಫಾಲ್ಸ್. ಐ ಥಿಂಕ್ ವಿ ಮೇಡ್ ಇಟ್. Can you guys see this place? Trust me, that guy who said this is 8th wonder, he is not lying. ಅಲ್ಲಿ ನೋಡಿ, ಅವರೇ ನಮ್ಮನ್ನ ವಾಪಸ್ ಕಳಿಸ್ತಿದ್ದು, ರಿಸರ್ವೇಶನ್ ಇಲ್ಲ ಅಂದ್ರೆ. ನಾವು ಇನ್ನೊಂದ್ ಕಡೆಯಿಂದ ಬಂದ್ವಿ. ಪೊಲೀಸ್ ಏನಾಯ್ತು ಗೊತ್ತಾ, ನಾವು ಫಾಲ್ಸ್ ಇಂದ ಹೊರಗೆ ಬಂದಾಗೆ ಆ ರೇಂಜರು ಪೊಲೀಸ್ ಹತ್ರ ಹೋಗಿ ಮಾತಾಡ್ತಿದ್ರು. ಪೊಲೀಸ್ ಅಂದ್ರೆ ಈ ಪಾರ್ಕ್ ಪೊಲೀಸ್ ಹತ್ರ. ಬಂದ್ವಿ, ಪಾಸ್ ಆದ್ವಿ, ಇನ್ನೇನು ಕಾರ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಮೇಲಿಂದ ಬೀಳ್ತಿರೋದು ಇಷ್ಟೇ ನೀರು, ಇಲ್ಲಿ ಹೋಗ್ತಿರೋದು. ಆದ್ರೆ ಎಷ್ಟೊಂದು ಕಾಣ್ತಿತ್ತಲ್ವಾ ಅಲ್ಲಿ ಫಾಲ್ಸ್ ಅಲ್ಲಿ ಬೀಳುವಾಗ. ಬಂದಾಗ ಒಬ್ಬರೇ ಇದ್ರು. ಇವಾಗೆಲ್ಲ ಇಲ್ಲಿ ಸೀಕ್ರೆಟ್ ಎಂಟ್ರೆನ್ಸ್ ಇಂದ ಹೋಗಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ. ಇವಾಗಿಲ್ಲ ಆಯ್ತು. ನಾವು ನೆಕ್ಸ್ಟ್ ಲಾಸನ್ ವೋಲ್ಕ್ಯಾನಿಕ್ ಪಾರ್ಕ್ ಅಂತ ಇದೆ ಒಂದು ಪ್ಲೇಸ್. ಸೊ ಅಲ್ಲಿ ಸಿಗೋಣ. ಲಾಸನ್ ಫಾರೆಸ್ಟಿಗೆ ಬಂದ್ವಿ. ಸೊ ಫಸ್ಟ್ ಪ್ಲೇಸ್ ಇದು. ಸೊ ಒಂದು ಕೇವ್ ಇರುತ್ತಂತೆ, ವೋಲ್ಕ್ಯಾನಿಕ್ ಕೇವ್. ಆ ಕೇವ್ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋದಷ್ಟೇ. ಇಬ್ರು ಬಟ್ಟೆ ಚೇಂಜ್ ಮಾಡ್ಕೊಂಡ್ವಿ. ಇವಳಂತೂ ನೆನ್ನೆಯಿಂದ ಚೇಂಜ್ ಮಾಡ್ತಾನೆ ಇದ್ದಾಳೆ ಎವ್ರಿ ಸ್ಪಾಟ್ ಅಲ್ಲಿ. ನೋಡಿ, ಇದೆ ಸಬ್ವೆ ಕೇವ್. ಇಲ್ಲಿ ಬಂದಿದ್ದೀವಿ. ಇದ್ರೊಳಗೆ ತುಂಬಾ ಡಾರ್ಕ್ ಇರುತ್ತಂತೆ.
ಮೊಬೈಲ್ ಫ್ಲ್ಯಾಶ್ ಲೈಟು ಸಾಲಲ್ಲ ಅಂತಿದ್ದಾರೆ. ಎಲ್ಲರೂ ಹೈ ಬ್ರೈಟ್ನೆಸ್ ಇರೋ ಫ್ಲ್ಯಾಶ್ ಲೈಟ್ ತೊಗೊಬನ್ನಿ ಅಂತ ಹೇಳಿದರು. ಏನೂ ತಂದಿಲ್ಲ, ಒಂದು ಮೊಬೈಲ್ ಇದೆ ಅಷ್ಟೇ. ಕೂಲ್ ಇದೆ ಒಳಗೆ. ಸೊ ಇದ್ರೊಳಗೆ ಹೋಗಿ ಕೆಳಗೆ ಫುಲ್ಲು ಶಾರ್ಪ್ ಲಾವಾ ಸ್ಟೋನ್ಸ್ ಇದೆ. ಓಹೋ, ಇಲ್ಲಂತೂ ಏನು ಕಾಣ್ತಾನೆ ಇಲ್ಲ. ಇಷ್ಟು ದೂರ ಬಂದು ಹೋಗೋಣ ಅಂದರೆ ಬಿಡು. ಫ್ಲ್ಯಾಶು ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ ಹಾಕಿದ್ದೀನಿ ಇವಾಗ, ಸ್ವಲ್ಪ ಕಾಣ್ತಿದೆ. ಆ ಕಡೆ ಯಾರೋ ಹೋಗಿ ಆಲ್ರೆಡಿ ಸೌಂಡ್ ಮಾಡ್ತಿದ್ದಾರೆ. ಇಮ್ಯಾಜಿನ್ ಇಲ್ಲಿ ನೈಟ್ ಬರೋದು. ರೈಟಲ್ಲಿ ಯಾರೋ ಫ್ಲ್ಯಾಶ್ ಬಿಡ್ತಿದ್ದಾರೆ, ಆ ಕಡೆ ಹೋಗೋಣ. ಇಲ್ಲ ಇವ್ರ ಥರ ನಾವು ಹೆಡ್ಲೈಟ್ ಹಾಕೊಂಡು ಬರ್ಬೇಕಿತ್ತು ಇಲ್ಲಿ. ಸೊ ಹೋಪ್ ಆಫ್ ರೇ ಕಾಣಿಸ್ತು ನಮಗೆ, ಸ್ವಲ್ಪ ಬೆಳಕು ಆ ಕಡೆಯಿಂದ. ರೀಚ್ ಆದ್ರಿ ಅನ್ಸುತ್ತೆ ನಮ್ಮ ಸೈಡ್. ನಾವು ಶುರು ಮಾಡಿದ್ದು ಹೇಳಿದ್ವಿ ಸ್ಟೆಪ್ ಯಾಕಂದ್ರೆ ಉಲ್ಟಾ ಹೋಗ್ಬೋದು. ಬೇಡ, ನಾನು ಬೇಡ ಅನ್ಬೇಕು, ನೀನೇ ಬೇಡ ಅಂತೀನಿ. ಏನೇ ಹೇಳಿ ಕೇವ್ ಮಾತ್ರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಹಾಡ್ಬಿಟ್ಟೆಲ್ಲ ರೇಸ್ ಆಗ್ಬಿಟ್ಟಿತ್ತು ಭಯಕ್ಕೆ. ಜೊತೆಲಿ ಯಾರೋ ಬಂದ್ರು ಅಂತ ಧೈರ್ಯವಾಗಿ ಬಂದಿದ್ದಾಳೆ, ಇಲ್ಲ ಅಂತಂದ್ರೆ ಎದ್ಕೊಂಡು ವಾಪಸ್ ಹೋಗೋಣ ಅಂತ ಹೇಳ್ತಿಲ್ಲ. ನಾವಿಬ್ರೇ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಅಲ್ಲಿ ಅರ್ಧ ದಾರಿನ ಕಿಚ್ಕೊಂಡು ಹೋಗೋಣ ಅಂತಿದ್ದೆ. ಹಾಯ್, ಚಾರ್ಜ್ ಹಾಕಿದ್ವಿ, ಇವಾಗ ಬ್ಯಾಟಿಂಗ್ ಶುರು. ಕೋಕ್ ತಗೊಂಡ್ವಿ, ನೋಡಿ ಎಷ್ಟು ದೊಡ್ಡದಿದೆ. ಆಲ್ಮೋಸ್ಟ್ ನಿನಗಿಂತ ದೊಡ್ಡದಿದೆ. ಇಬ್ರು ಸೇರ್ ಕುಡಿತೀವಿ. ಐ ಥಿಂಕ್ ಫಿನಿಶ್ ಮಾಡಕ್ ಆಗಲ್ಲ ಅನ್ಸುತ್ತೆ. ಹೌದು, ಎಷ್ಟು ಸೈಜ್ ತಗೊಂಡ್ರು ಸೇಮ್ ಪ್ರೈಸ್. ಲಾಸನ್ ವೋಲ್ಕಾನಿಕ್ ಪಾರ್ಕ್ ಎಂಟರ್ ಆದ್ವಿ. ಇವತ್ತು ಇವ್ರದ್ದು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಮ್ಗೆ ಫ್ರೀ ಎಂಟ್ರಿ. ಯೂಶುವಲಿ $30 ಟಿಕೆಟ್, ನಮ್ಗೆ ಇವತ್ತು ಫ್ರೀ ಸಿಕ್ತು. ಸೊ ಜುಲೈ 3rd ಇಂದ ಜುಲೈ 5th ತನಕ ಫ್ರೀ ಎಂಟ್ರಿ ಅಂತ. 3 days. ಯಾ, ನಾವು ಎಂಟ್ರೆನ್ಸ್ ಬಂದು ರಿಟರ್ನ್ ಹೋಗಿದ್ವಿ, ಚಾರ್ಜ್ ಆಗಲ್ಲ ಅಂತ. ವಾಪಸ್ಸು ಬಂದು ಇವಾಗ ವಿಸಿಟರ್ ಸೆಂಟರ್ಸ್ಗೆ ಹೋಗಿ ಮ್ಯಾಗ್ನೆಟ್ ತಗೊಂಡಿದ್ದೀವಿ ಈ ಪ್ಲೇಸ್. ನೆಕ್ಸ್ಟ್ ಫಸ್ಟ್ ಪ್ಲೇಸ್ ಇಲ್ಲಿ ಈ ಪಾರ್ಕಲ್ಲಿ ಡೆವಸ್ಟೇಟೆಡ್ ಏರಿಯಾ ಲೂಪ್ ಅಂತ ಹೋಗ್ತಿದ್ದೀವಿ. ನೋಡೋಣ ಎಷ್ಟು ಡೆವಸ್ಟೇಟೆಡ್ ಆಗಿದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೇನು ಇಲ್ಲ. ಇಲ್ಲಿ ನೋಡಿ ಕಲ್ಲು ಕಾಣಿಸ್ತಿದ್ಯಾ? ಈ ಕಲ್ಲು, ಆ ಬಂಡೆ, ಅದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದೆಲ್ಲ ಜಿಯಾಲಜಿ ಫ್ಯಾಕ್ಟ್ಸ್. ಈ ವೋಲ್ಕಾನಿಕ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಬೇರೆ ರೀತಿ ಕಲ್ಲುಗಳು ಅದೆಲ್ಲ ಇರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ಲಲ್ಲಿ ಇನ್ಫಾರ್ಮೇಶನ್ ಬೋರ್ಡ್ಸಲ್ಲಿ. ಅಷ್ಟೇ, ಇಲ್ಲ ಏನೂ ಇಲ್ಲ ನೋಡೋದು. ಚಿಕ್ಕ ಲೂಪು, ಎಲ್ಲದಕ್ಕೂ ಲೀಡರ್ ಕಲ್ಲು ಇದು. ದೊಡ್ಡದಂತನಾ? ಈ ಡೆವಸ್ಟೇಟಿಂಗ್ ಪ್ಲೇಸಿಗೆ ವಾವ್. ಇದೇ ರಾಜ ಓಲ್ಡ್ ಜೈನ್ಸ್ ಅಂತ ಇದು. ಓಲ್ಡ್ ಜೈನ್ಸ್ ಇದು 27,000 years ago. ಮೌಂಟೇನ್ ಇಂದ ಸಿಡಿದು ಇಲ್ಲಿ ಬಂದು ಕೂತ್ಕೊಂಡಿದೆ. 3 miles ಮುಂದೆ ಬಂದ್ವಿ. ಇದನ್ನ ಡೆವಸ್ಟೇಟೆಡ್ ಫಾರೆಸ್ಟ್ ಅನ್ಬೋದು. ಈ ಮರಗಳೆಲ್ಲ ಲಾಸ್ಟ್ ಇಯರ್ ಲೈಟ್ನಿಂಗ್ ಇಂದ ವೈಲ್ಡ್ ಫೈರ್ ಹತ್ಕೊಂಡು ಸುಟ್ಟೋಗಿರೋದಂತೆ. ಕಿಂಗ್ಸ್ ಕ್ರೀಕ್ ಫಾಲ್ಸ್ ಬಂದ್ವಿ. ಇದು ಅನ್ಪ್ಲಾನ್ಡ್, ಆನ್ ದ ವೇಲಿ ಎಲ್ಲರೂ ಪಾರ್ಕ್ ಮಾಡಿದ್ದಾರೆ. 1.8 kilometer. ನಾವು ಬರೋಣ ಪಾರ್ಕ್ ಮಾಡ್ಕೊಂಡು ಅಂತ ಪಾರ್ಕಿಂಗ್ ಸಿಕ್ತು, ಅದಕ್ಕೆ ನಿಲ್ಸ್ ಬಂದ್ವಿ. 1.8 kilometers, 2 kilometer ನಡೆಯುತ್ತಿಲ್ಲ. ಹಂಗಿದ್ರೆ ವೈಲ್ಡ್ ಫ್ಲವರ್ಸ್, ಲ್ಯಾವೆಂಡರ್ ತುಂಬ ಇದೆ ಇಲ್ಲಿ. ಮರಗಳಂತೂ ಪಾಪ ಚಿಗುರ್ತಾ ಇದೆ ವಾಪಸ್. ವಿ ಆರ್ ಕಾಲಿಂಗ್ ಆಫ್ ದಿಸ್ ಮಿಷನ್. ಯಾಕಂದ್ರೆ ಇನ್ನು ತುಂಬ ಒಳ್ಳೆ ಪ್ಲೇಸಸ್ ಇದೆ ಅಲ್ಲಿಗೆ ಹೋಗೋದ್ರೊಳಗಡೆ. ಎಕ್ಸಾಸ್ಟ್ ಆದರೆ ಮೇಲೆ
ಇಲ್ಲೇ ಡ್ರೈವ್ ಮಾಡ್ಕೊಂಡು ಮುಂದೆ ಬರ್ತಿರುವಾಗ ಈ ಪ್ಲೇಸಿಗೆ ನಿಲ್ಸಿದ್ವಿ, ಲೇಕ್ ಹೆಲೆನ್ ಅಂತ. ಬಂಪಾಸ್ ಹಿಲ್ ಅಂತ ಒಂದು ಪ್ಲೇಸ್ ಹಾಕೊಂಡು ಬಂದ್ವಿ, ಅದು ಇಲ್ಲಿ ಲೇಕ್ ಹೆಲೆನ್ ಬಿಟ್ಟಿದೆ. ಇದು ಲೇಕ್ ಹೆಲೆನ್ ಇದೆ. ಇದೇ ಥರ ಬ್ಯೂಟಿಫುಲ್ ಟಿಪ್ಸ್ ಮಾಡೋಣ ಫ್ಯೂಚರಲ್ಲಿ ಅಂತ. ಓ ಅದು ಹಿಂಗೆ ಜಂಪ್ ಬೌನ್ಸ್ ಆಗೋಯ್ತಾ ಅಂದರೆ ಡಬಲ್ ಸಕ್ಸಸ್. ಇಲ್ಲಿಂದ ಮುಂದೆ ಹೋಗಿ ಪಾರ್ಕ್ ಮಾಡಬೇಕಿತ್ತು, ಆದರೆ ನಮಗೆ ಅಲ್ಲೇ ಲೇಕ್ ನೋಡಿದ್ವಲ್ಲ ಇವಾಗಷ್ಟೇ, ಅದ್ರ ಪಕ್ಕನೇ ಇಲ್ಲಿ ಶಾರ್ಟ್ ಕಟ್ ಜಾಯ್ನ್ ಆಗಿ ಎಂಟ್ರ್ ಆದ್ವಿ. ಇಲ್ಲಿಂದ ಒಂದು 20-25 ಮಿನಿಟ್ಸ್, ಎಷ್ಟು 1 ಮೈಲಾ? ಈ ಕಡೆ ಫುಲ್ ಡೀಪಾಗಿ ಬ್ಯೂಟಿಫುಲ್ ಆಗಿದೆ ನೋಡಿ. ಫ್ರೈಯಿಂಗ್ ಫನ್ ಟ್ರೈಲ್ ಅಂತೆ, ಇಲ್ಲಾದರೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಈ ಕಡೆ ಹೋದರೆ ಬಂಪಾಸ್ ಹಿಲ್ ಟ್ರೈಲ್. ಬಂಪಾಸ್ ಬ್ರಾಡ್ ವಾಕಿಗೆ ಬಂದ್ವಿ. ಯು ವೋಂಟ್ ಬಿಲೀವ್ ದಿಸ್ ಪ್ಲೇಸ್, ಅನ್ರಿಯಲ್. ಸ್ಲಿಪ್ಪರಿ ಇದೆ ಇಲ್ಲಿ ನೋಡಿ. ಬಂಪಾಸ್ ಹಿಲ್ ಅಲ್ಲಿ ಕೂತಿದ್ದಾರೆ ಅಲ್ಲ, ಅಲ್ಲಿ ಹೇಳ್ತಾರಲ್ಲ ನರಕದಲ್ಲಿ ಪಾನ್ಗಾಕಿ ಕೊತ ಕೊತ ಅಂತ ಕುದಿಸ್ತಾರೆ ಅಂತ, ಅದಕ್ಕೆ ಅನ್ಸುತ್ತೆ ಹೆಲ್ ಅಂತ ನೇಮ್ ಮಾಡಿರೋದು. ಸೀವಿಯರ್ ಇಂಜುರಿ ಆಗಿದೆ ಅಂತ ಇಲ್ಲೆಲ್ಲ ಇಳಿದವ್ರಿಗೆ. ಇಲ್ಲಿ ಬಿಗ್ ಬಾಯ್ಲರ್. ಹೇಗಿದೆ ಬಾ. ಬಂಪಾಸ್ ಹೆಲ್ ತರನೇ ಇದೆ ಆಕ್ಚುಲಿ. ನಾನು ಕುದಿಯೋದು ಅಲ್ಲಿ ಸೌಂಡ್ ಇಲ್ಲ ಕುದಿತಿದೆ ಇಲ್ಲಿ. ಇಲ್ಲೆಲ್ಲ ಹೊಗೆ ಬರ್ತಿದೆ ಆ ನೀರು. ಫುಲ್ ಸಲ್ಫರ್ ಸ್ಮೆಲ್, ಹೆವಿ ಸಲ್ಫರ್ ಸ್ಮೆಲ್. ಆರ್ಟಿಸ್ಟ್ ಪ್ಯಾಲೆಟ್, ಡಿಫ್ರೆಂಟ್ ಕಲರ್ಸ್ ಇದೆ. ಗ್ರೀನ್, ಯೆಲ್ಲೋ, ಟರ್ಕಾಯ್ಸ್, ಯೆಲ್ಲೋ, ಆರೆಂಜ್, ವೈಟ್. ನೋಡಿ ಎಲ್ಲ ಕಾಣಿಸ್ತಿದ್ಯಾ ಅಂತ. ಬಂಪಾಸ್ ಹಿಲ್ ಮುಗಿಸ್ಕೊ ಬಂದ್ವಿ, ಚೆನ್ನಾಗಿತ್ತು ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ. ಇವಾಗ ಇಲ್ಲಿ ಸಲ್ಫರ್ ವರ್ಕ್ಸ್, ಇಲ್ಲಿ ರೋಡ್ ಸೈಡ್ ಅಲ್ಲೇ ಆ ಚಿಕ್ಕ ಒಂದು ಸ್ಪ್ರಿಂಗ್ ಇಲ್ಲಿ ಕುದೀತಿದೆ ನೋಡಿ. ಇದು ವ್ಯೂ ಅಷ್ಟು ಚೆನ್ನಾಗಿಲ್ಲ. ಹಾಟ್ಸ್ಪಾಟ್ ಅಲ್ಲೊಂದ್ ಕಡೆ ಹಾಕಿ, ಅಲ್ಲೊಂದ್ ಕಡೆ, ಇನ್ನು ಆ ಕಡೆ ಒಂದ್ ಕಡೆ. ರೆಸಿಪಿ ಕೊಟ್ಟಿದ್ದಾರೆ. ರೆಸಿಪಿನ ಇಲ್ಲಿ ರೆಸಿಪಿ ಫಾರ್ ಮಡ್ ಪಾಟ್ಸ್ ಅಂತ. ಕೆಳಗಡೆ ವೋಲ್ಕ್ಯಾನಿಕ್ ಹೀಟಿಂದ ಮೇಲೆ ಹೀಟ್ ಎಸ್ಕೇಪ್ ಆಗಿ ಬಂದು ಅದನ್ನ ಮಡ್ ಪಾಟ್ ಅಂತ ಕರೀತಾರೆ. ಐ ಹ್ಯಾವ್ ಸೀನ್ ಆನ್ಲೈನ್ ಕೆಲವೊಂದು ಮಡ್ ಪಾಟಲ್ಲಿ ಬೇದಿಂಗ್ ಮಾಡಕ್ಕೆ, ಸ್ನಾನ ಮಾಡೋಕ್ಕೆಲ್ಲ ಬಿಡ್ತಾರಲ್ವಾ, ಅದು ಫುಲ್ ಮಡ್ ಪಾಟ್. ಇದೇ ಥರ ಎಷ್ಟೊಂದಿದೆ. ನಾವು ಆ್ಯಕ್ಚುಲಿ ಇಲ್ಲಿ ಬಂಪಾಸ್ ಹೆಲ್ಗೆ ಹೋಗಿದ್ವಿ, ಅದು ಈ ಪ್ಲೇಸು. ಬಟ್ ಇನ್ನು ನೋಡಿದ್ರೆ ಡೆವಿಲ್ಸ್ ಕಿಚನ್, ಬಾಯ್ಲಿಂಗ್ ಸ್ಪ್ರಿಂಗ್ ಲೇಕ್ ಮತ್ತು ಥರ್ಮಲ್ ಗೀಸರ್ ಅಂತ ಇದೆ. ಇಲ್ಲಿ ಅಲ್ಲಿ ಹಾಕಿದ್ದಾರೆ ಎಷ್ಟಿದೆ ಟೆಂಪ್ರೇಚರ್ ಅಂತ ಎಲ್ಲ ನೋಡಿ. 120 ಲೇಕ್ ಪಕ್ಕನೇ ಇದೆ. ಡೆವಿಲ್ಸ್ ಕಿಚನ್, ಅದು ಥರ್ಮಲ್ ಗೀಸರ್ ಅಂತ. ಇದೆಲ್ಲ 7.1 ಕಿಲೋಮೀಟರ್, 4.8 8.6 ಹೈಕ್. ನಾವು ಹೋಗಿದ್ದು 3 ಮೈಲ್ಸ್. ನಾವು ಹೋಗಿದ್ದು ಇದು ಕ್ಲೋಸೆಸ್ಟ್ ಟು ದಟ್ ಬಾಯ್ಲಿಂಗ್ ಸ್ಪ್ರಿಂಗ್ ಲೇಕ್, ಅದಕ್ಕೆ ಕ್ಲೋಸ್. ನೆಕ್ಸ್ಟ್ ಟೈಮ್ ಅಂದ್ರೆ ಇಲ್ಲಿ ಹೋಗೋಣ. ಈ ಪ್ಲೇಸ್ ಕವರ್ ಮಾಡ್ಬೋದು. ಇದು ವಾರ್ನರ್ ವ್ಯಾಲಿ ಅಂತ ನೋಡಿ. ಇದೆರಡು ಚೆನ್ನಾಗಿದೆ, ಡೆವಿಲ್ಸ್ ಕಿಚನ್ ಮತ್ತೆ ವಿ ಹ್ಯಾವ್ ಸೀನ್ ಬೆಸ್ಟ್ ಫಾಲ್ಸ್, ಬೆಸ್ಟ್ ಸ್ಪ್ರಿಂಗ್ ಎಲ್ಲ ಥರದ ನೋಡಿದೀವಿ. ಈಗ ಸದ್ಯಕ್ಕೆ ನೋ ಮೋರ್ ಫಾಲ್ಸ್, ಬೇರೆ ಟೈಪ್ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು. ಲೇಕ್ ಕೂಡ ತುಂಬಾ ಬ್ಯೂಟಿಫುಲ್ ಲೇಕ್ಸ್ ನೋಡಿದ್ವಿ ಈ ಟ್ರಿಪ್ಪಲ್ಲಿ. ನಿಂದು ಯಾವುದು ಫೇವ್ರೇಟ್ ಇದರಲ್ಲಿ? ನಂದು ಫೇವ್ರೇಟ್ ಅದೇ ಬಂಪಾಸ್ ಹಿಲ್ಲೇ ನನ್ನ ಫೇವ್ರೇಟ್. ಯಾಕಂದರೆ ನಾನು ಆ ಥರದ್ದು ಯಾವುದೂ ನೋಡೇ ಇರಲಿಲ್ಲ ಮೊದಲು, ಫಸ್ಟ್ ಟೈಮ್ ಅಲ್ವಾ, ತುಂಬ ಚೆನ್ನಾಗಿತ್ತು. ಇವತ್ತಿನ ಫೇವ್ರೇಟ್ ಹೌದು ನಂದು. ಅದು ತುಂಬಾ ಯೂನಿಕ್ ಆಗಿತ್ತು, ನೆವರ್ ಸೀನ್ ಬಿಫೋರ್. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು. ಆ್ಯಂಡ್ ನಿಮಗೆ ಈ ನಮ್ದು ಟ್ರಾವೆಲ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. See you on the next video.